ಈ ಸಂಸಾರದ ಅಲೆಗಳಲ್ಲಿ ಸಿಲುಕಿ ನೀನು ಏಕೆ ಬೆದರುವೆ? ಕತ್ತಲೆಯು ನಿನ್ನನ್ನು ಆವರಿಸಿದಾಗ ನಿನ್ನೊಳಗಿನ ದಿವ್ಯ ಬೆಳಕನ್ನು ಗುರುತಿಸಲು ನೀನು ಮರೆತಿರುವೆ. ಇಗೋ, ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಬಂದಿದ್ದೇನೆ. ನನ್ನ ದನಿಯನ್ನು ಆಲಿಸು, ನಿನ್ನ ಹಾದಿಯನ್ನು ಸುಗಮಗೊಳಿಸುವ ಹೊಣೆ ಈಗ ನನ್ನದು. ಗೀತಾಸಾರ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶತಮಾನಗಳಿಂದಲೂ ಮನುಕುಲಕ್ಕೆ ಜೀವನದ ಸಾರ್ಥಕತೆಯನ್ನು, ಉದ್ದೇಶವನ್ನು ಮತ್ತು ಕರ್ಮದ ಹಾದಿಯನ್ನು ತೋರುತ್ತಾ ಬಂದಿರುವ ಪವಿತ್ರ ಗ್ರಂಥವೇ ಶ್ರೀಮದ್ ಭಗವದ್ಗೀತೆ. ನಿಮ್ಮ ಜೀವನದಲ್ಲಿ ನೀವು ಏನನ್ನೇ ಬಯಸಲಿ ಅಥವಾ ಯಾವುದೇ ಸಮಸ್ಯೆಯನ್ನು ಎದುರಿಸುತ್ತಿರಲಿ, ಭಗವದ್ಗೀತೆಯ ಈ 30 ಬೋಧನೆಗಳನ್ನು ಏಕಾಗ್ರತೆಯಿಂದ ಆಲಿಸಿ. ಇವು ನಿಮ್ಮ ಪ್ರತಿಯೊಂದು ಆಸೆಯನ್ನು ಈಡೇರಿಸುತ್ತವೆ, ಕಷ್ಟಗಳನ್ನು ಸರಳಗೊಳಿಸುತ್ತವೆ ಮತ್ತು ನಿಮ್ಮ ಮನಸ್ಸಿನ ಎಲ್ಲಾ ದುಃಖಗಳನ್ನು ಹೋಗಲಾಡಿಸುತ್ತವೆ. ಇಂದು ಈ ಗೀತಾಸಾರ ವಾಹಿನಿಯಲ್ಲಿ ನಾವು ಭಗವಾನ್ ಶ್ರೀಕೃಷ್ಣನ 30 ಮಹತ್ವದ ಪಾಠಗಳನ್ನು ನಿಮಗಾಗಿ ತಂದಿದ್ದೇವೆ. ಆತ್ಮೀಯರೇ, ಈ ಜ್ಞಾನವು ನಿಮ್ಮ ವರ್ತಮಾನ ಮತ್ತು ಭವಿಷ್ಯದ ಎಲ್ಲಾ ಸಂಕಟಗಳನ್ನು ಮೆಟ್ಟಿ ನಿಲ್ಲಲು ಶಕ್ತಿಯನ್ನು ನೀಡುತ್ತದೆ. ಗೀತೆಯ ಈ ಜ್ಞಾನವು ಒಂದು ಅಮೃತವಿದ್ದಂತೆ, ಇದು ಸತ್ತಂತಿರುವ ಮನಸ್ಸಿಗೆ ಮತ್ತು ಜೀವನಕ್ಕೆ ಹೊಸ ಚೈತನ್ಯವನ್ನು ತುಂಬುತ್ತದೆ. ಈ ವಿಡಿಯೋದ ಕೊನೆಯವರೆಗೂ ಈ 25 ಬೋಧನೆಗಳನ್ನು ಯಾರು ಗಮನವಿಟ್ಟು ಕೇಳುತ್ತಾರೋ ಅವರು ತಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಬಯಸಿದ್ದನ್ನೆಲ್ಲ ಸಾಧಿಸುತ್ತಾರೆ ಎಂಬ ಭರವಸೆ ನಮಗಿದೆ. ಆದ್ದರಿಂದ ಒಂದು ಆಲೋಚನೆಯನ್ನು ತಪ್ಪಿಸಿಕೊಳ್ಳದೆ ಪೂರ್ತಿಯಾಗಿ ಆಲಿಸಿ. ಬನ್ನಿ, ಜೀವನದ ಈ ದಿವ್ಯ ಪಯಣವನ್ನು ಆರಂಭಿಸೋಣ. ಭಗವದ್ಗೀತೆಯ ಮೊದಲನೆಯ ಬೋಧನೆ ಏನೆಂದರೆ, ಫಲದ ನಿರೀಕ್ಷೆಯೊಂದಿಗೆ ಕರ್ಮ ಮಾಡುವವನು ಎಂದಿಗೂ ಶಾಂತಿ ಅಥವಾ ತೃಪ್ತಿಯನ್ನು ಕಾಣಲಾರ. ಏಕೆಂದರೆ ಅವನ ಆಸೆಗಳು ಆಕಾಶದ ಎತ್ತರಕ್ಕೆ ಏರುತ್ತಲೇ ಇರುತ್ತವೆ ಮತ್ತು ಅವನ ಮನಸ್ಸು ಎಂದಿಗೂ ಸಮಾಧಾನದ ಸುಖವನ್ನು ಅನುಭವಿಸುವುದಿಲ್ಲ. ಪ್ರತಿಫಲವನ್ನು ನಿರೀಕ್ಷಿಸಿ ಕೆಲಸ ಮಾಡುವ ವ್ಯಕ್ತಿಯು ತಾನು ಅಂದುಕೊಂಡ ಫಲಿತಾಂಶ ಸಿಗದಿದ್ದಾಗ ನಿರಾಶೆ ಮತ್ತು ದುಃಖಕ್ಕೆ ಒಳಗಾಗುತ್ತಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ನಿನ್ನನ್ನು ನೀನು ನನಗೆ ಅರ್ಪಿಸು, ದೇವರ ಮೇಲೆ ನಂಬಿಕೆ ಇಡು ಮತ್ತು ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ, ಪಾಪವಿಲ್ಲದ ಮತ್ತು ಪಕ್ಷಪಾತವಿಲ್ಲದ ಮನೋಭಾವದಿಂದ ನಿನ್ನ ಕೆಲಸವನ್ನು ಮುಂದುವರಿಸು. ಆಗ ನಿನ್ನ ಜೀವನವು ಸಂತೋಷ ಮತ್ತು ತೃಪ್ತಿಯಿಂದ ತುಂಬಿರುತ್ತದೆ. ದುಃಖವು ನಿನ್ನನ್ನು ಎಂದಿಗೂ ಮುಟ್ಟಲಾರದು ಮತ್ತು ನೀನು ಮೋಕ್ಷವನ್ನು ಪಡೆಯುವೆ. ಮನುಷ್ಯನು ತನ್ನ ಇಂದ್ರಿಯಗಳಿಗೆ ಗುಲಾಮನಾದಾಗ ಅವನು ಮತ್ತೆ ಮತ್ತೆ ಜನ್ಮಗಳನ್ನು ಪಡೆಯುತ್ತಾ ಕೊನೆಯಿಲ್ಲದ ಆಸೆಗಳ ಸುಳಿಯಲ್ಲಿ ಸಿಲುಕುತ್ತಾನೆ. ನಾವು ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಅಥವಾ ಗಾಸಿಪ್ ಮಾಡಿದಾಗ ಅವರ ಹಣೆಬರಹದಲ್ಲಿರುವ ನೋವು ಮತ್ತು ಸಂಕಟಗಳನ್ನು ನಾವು ಕೂಡ ಅನುಭವಿಸಬೇಕಾಗುತ್ತದೆ. ಇತರರ ಬಗ್ಗೆ ಕೆಟ್ಟ ಭಾವನೆಗಳನ್ನು ಇಟ್ಟುಕೊಳ್ಳುವವರು, ಅಸೂಯೆ ಪಡುವವರು ಮತ್ತು ತಮ್ಮ ಧರ್ಮ ಹಾಗೂ ಕರ್ತವ್ಯವನ್ನು ಪಾಲಿಸದವರು ಎಂದಿಗೂ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ನಿಮ್ಮ ಕರ್ಮಗಳು ಒಳ್ಳೆಯದಾಗಿದ್ದರೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತದೆ. ನಿಮ್ಮ ಕೆಲಸಗಳು ಕೆಟ್ಟದಾಗಿದ್ದರೆ ಖಂಡಿತವಾಗಿಯೂ ಶಿಕ್ಷೆ ಕಾದಿರುತ್ತದೆ. ಭೂತ, ವರ್ತಮಾನ ಮತ್ತು ಭವಿಷ್ಯತ್ತಿನ ಪ್ರತಿಯೊಂದು ಘಟನೆಯ ಪರಿಣಾಮವನ್ನು ನಾವು ನೋಡಬಲ್ಲೆವು. ಆದ್ದರಿಂದ ಫಲಿತಾಂಶದ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ಮತ್ತು ನಿನ್ನ ಕರ್ಮವನ್ನು ಮಾಡು. ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ, ಕರ್ಮ ಮಾಡಿದವನು ಅದರ ಫಲವನ್ನು ಅನುಭವಿಸುವವರೆಗೂ ಕರ್ಮದ ಚಕ್ರವು ನಿಲ್ಲುವುದಿಲ್ಲ. ಯಾವುದೂ ಸಮಯಕ್ಕಿಂತ ಮುಂಚಿತವಾಗಿ ಅಥವಾ ಹಣೆಬರಹಕ್ಕಿಂತ ಹೆಚ್ಚಾಗಿ ಸಿಗುವುದಿಲ್ಲ. ಸಾಮಾನ್ಯ ಜನರು ಯಾವಾಗಲೂ ಶ್ರೇಷ್ಠ ವ್ಯಕ್ತಿಗಳನ್ನು ನೋಡುತ್ತಾರೆ ಮತ್ತು ಅವರಂತೆ ಆಗಲು ಪ್ರಯತ್ನಿಸುತ್ತಾರೆ. ನೀವು ಜಗತ್ತನ್ನು ಯಾವ ದೃಷ್ಟಿಕೋನದಿಂದ ನೋಡುತ್ತೀರೋ, ಜಗತ್ತು ಕೂಡ ನಿಮ್ಮನ್ನು ಅದೇ ರೀತಿಯಲ್ಲಿ ಕಾಣುತ್ತದೆ. ಜನರು ತಮ್ಮ ಇಂದ್ರಿಯಗಳಿಗೆ ಗುಲಾಮರಾದಾಗ ಕೆಟ್ಟ ಅಭ್ಯಾಸಗಳು ಮತ್ತು ಬಾಹ್ಯ ಸೌಂದರ್ಯಕ್ಕೆ ಆಕರ್ಷಿತರಾಗುತ್ತಾರೆ. ಒಂದು ಸಣ್ಣ ದೀಪದ ಬೆಳಕು ಹೇಗೆ ದಟ್ಟವಾದ ಕತ್ತಲನ್ನು ಓಡಿಸುತ್ತದೆಯೋ, ಹಾಗೆಯೇ ಅಜ್ಞಾನದಿಂದ ತುಂಬಿದ ಮನಸ್ಸಿನ ಕೋಣೆಗೆ ಸಕಾರಾತ್ಮಕ ಆಲೋಚನೆ ಎಂಬ ತೈಲವನ್ನು ಸುರಿದು ಜ್ಞಾನದ ದೀಪವನ್ನು ಬೆಳಗಿಸಿದಾಗ ಅಜ್ಞಾನದ ಕತ್ತಲೆಯು ತಾನಾಗಿಯೇ ಮಾಯವಾಗುತ್ತದೆ. ಭಗವದ್ಗೀತೆಯ 2ನೆಯ ಬೋಧನೆ ಏನೆಂದರೆ, ಸತ್ಯವೆಂದು ಕಂಡುಬರುವ ವಿಷಯವನ್ನು ಸಹ ತಕ್ಷಣವೇ ನಂಬಬಾರದು. ಅನೇಕ ಬಾರಿ ಕಣ್ಣಿಗೆ ಸತ್ಯವೆಂದು ಕಂಡದ್ದು ಕೂಡ ಸುಳ್ಳಾಗಿರಬಹುದು. ಆದ್ದರಿಂದ ನಂಬಿಕೆ ಇಡುವಲ್ಲಿ ಅವಸರ ಮಾಡಬೇಡಿ. ಗೀತೆಯ 3ನೆಯ ಬೋಧನೆಯು ಬಹಳ ಮುಖ್ಯವಾದುದು. ಯಾರಾದರೂ ನಿಮ್ಮನ್ನು ಅತಿಯಾಗಿ ಹೊಗಳುತ್ತಿದ್ದರೆ ಅಥವಾ ತುಂಬಾ ಸಿಹಿಯಾಗಿ ಮಾತನಾಡುತ್ತಿದ್ದರೆ ಅವರ ಬಗ್ಗೆ ಎಚ್ಚರದಿಂದಿರಿ. ಏಕೆಂದರೆ ಜನರು ತಮ್ಮ ಸ್ವಾರ್ಥಕ್ಕಾಗಿ ಅಥವಾ ಕೆಲಸಗಳನ್ನು ಮಾಡಿಸಿಕೊಳ್ಳಲು ಮಾತ್ರ ಇಷ್ಟೊಂದು ಮಧುರವಾಗಿ ಮಾತನಾಡುತ್ತಾರೆ. ನೆನಪಿಡಿ, ಜೀವನದಲ್ಲಿ ಹೊಗಳಿಕೆಯು ಎಂದಿಗೂ ಉಚಿತವಾಗಿ ಸಿಗುವುದಿಲ್ಲ. ಯಾರಾದರೂ ನಿಮ್ಮನ್ನು ಹೊಗಳುತ್ತಿದ್ದರೆ ಅದಕ್ಕೆ ನೀವು ಯಾವುದೋ ಒಂದು ರೀತಿಯಲ್ಲಿ ಬೆಲೆ ತೆರಬೇಕಾಗುತ್ತದೆ. ಭಗವದ್ಗೀತೆಯ 4ನೆಯ ಬೋಧನೆಯು ಇತರರ ಬೆಂಬಲವನ್ನು ಹುಡುಕುವುದನ್ನು ನಿಲ್ಲಿಸಲು ಹೇಳುತ್ತದೆ. ನಿಮ್ಮ ಮನಸ್ಸಿನ ದೊಡ್ಡ ದೌರ್ಬಲ್ಯವೆಂದರೆ ನೀವು ಇತರರ ಸಹಾಯವನ್ನು ನಿರೀಕ್ಷಿಸುವುದು. ಇದು ನಿಮ್ಮನ್ನು ದುರ್ಬಲಗೊಳಿಸುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ನಾಶಪಡಿಸುತ್ತದೆ. ಇವರು ನನಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡುತ್ತಾರೆ ಎಂದು ಯಾರು ನಂಬಿರುತ್ತಾರೋ ಅವರೇ ಕಷ್ಟದ ಸಮಯದಲ್ಲಿ ಹೆಚ್ಚು ಏಕಾಂಗಿಯಾಗುತ್ತಾರೆ ಮತ್ತು ದುಃಖಪಡುತ್ತಾರೆ. ಭಗವಂತನನ್ನು ಮಾತ್ರ ನಿಮ್ಮ ಆಧಾರವನ್ನಾಗಿ ಮಾಡಿಕೊಳ್ಳಿ. ಸಂಕಷ್ಟ ಬಂದಾಗ ಆತನೇ ಯಾರನ್ನಾದರೂ ನಿಮ್ಮ ಸಹಾಯಕ್ಕೆ ಕಳುಹಿಸುತ್ತಾನೆ. ಈ ಪ್ರಪಂಚವನ್ನು ನಂಬಬೇಡಿ, ಏಕೆಂದರೆ ತಮ್ಮ ಜೀವನಕ್ಕೆ ಬೆಂಬಲ ಹುಡುಕುತ್ತಿರುವವರು ನಿಮಗೆ ಹೇಗೆ ಬೆಂಬಲವಾಗಬಲ್ಲರು? ಆದ್ದರಿಂದ ಜಗತ್ತನ್ನಲ್ಲ, ದೇವರನ್ನು ನಂಬಿ. ಗೀತೆಯ 50ನೆಯ ಪಾಠವೆಂದರೆ, ಕೋಪವು ಮನುಷ್ಯನನ್ನು ನಾಶಪಡಿಸುತ್ತದೆ. ಕೋಪ ಮಾಡುವ ವ್ಯಕ್ತಿಗೆ ಸ್ನೇಹಿತರಿರುವುದಿಲ್ಲ. ಎಲ್ಲರೂ ಅವರಿಂದ ದೂರ ಓಡುತ್ತಾರೆ
ಮತ್ತು ಅವರ ಎಲ್ಲಾ ಸಂಬಂಧಗಳು ಅಂತ್ಯಗೊಳ್ಳುತ್ತವೆ. ತನ್ನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ಜೀವನದಲ್ಲಿ ಏನನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಶ್ರೀಮದ್ ಭಗವದ್ಗೀತೆಯ 6ನೆಯ ಬೋಧನೆ ಹೀಗಿದೆ: ನೀವು ದೇವರನ್ನು ಪೂರ್ಣ ಹೃದಯದಿಂದ ನಂಬಿ ಸ್ಮರಿಸಿದರೆ ಆತನು ಯಾವುದಾದರೊಂದು ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡುತ್ತಾನೆ. ದೇವರು ನಿಮ್ಮ ಮಾತನ್ನು ಕೇಳುತ್ತಾರೋ ಇಲ್ಲವೋ ಎಂಬುದು ನಿಮ್ಮ ಅಚಲವಾದ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಅವಲಂಬಿತವಾಗಿರುತ್ತದೆ. ಯಾರಿಗಾದರೂ ಒಳ್ಳೆಯದನ್ನು ಮಾಡಿದಾಗ ಕೃತಜ್ಞತೆಯನ್ನು ನಿರೀಕ್ಷಿಸಬೇಡಿ. ಇಲ್ಲದಿದ್ದರೆ ಆ ಕರ್ಮವು ಅರ್ಥಹೀನವಾಗುತ್ತದೆ ಮತ್ತು ನಿಮಗೆ ಸಿಗುವ ಕೀರ್ತಿಯೂ ವ್ಯರ್ಥವಾಗುತ್ತದೆ. ಎಷ್ಟು ಜನರಿಗೆ ಅಥವಾ ಪ್ರಾಣಿಗಳಿಗೆ ನಾನು ಸಹಾಯ ಮಾಡಿದ್ದೇನೆ ಎಂಬ ಅಹಂಕಾರ ಬೇಡ, ಏಕೆಂದರೆ ಅದನ್ನು ಮಾಡಿಸುವವನು ಆ ಭಗವಂತನೇ ಆಗಿದ್ದಾನೆ. ನೀವು ಕೇವಲ ಒಂದು ಮಾಧ್ಯಮ ಅಥವಾ ಕೈಗೊಂಬೆ ಮಾತ್ರ. ಕೋಪವು ವ್ಯರ್ಥವಾದುದು. ನೀವು ಕೋಪದಿಂದ ಪ್ರತಿಕ್ರಿಯಿಸಿದರೆ ನಿಮಗೆ ದೇವರ ಕಾನೂನಿನ ಮೇಲೆ ಅಥವಾ ಕರ್ಮದ ಮೇಲೆ ನಂಬಿಕೆ ಇಲ್ಲ ಎಂದರ್ಥ. ನಿಮ್ಮ ಮನಸ್ಸಿನಲ್ಲಿ ಎಂದಿಗೂ ಅನುಮಾನಗಳನ್ನು ಹುಟ್ಟುಹಾಕಬೇಡಿ. ಈ ಅನುಮಾನಗಳು ತಪ್ಪು ತಿಳುವಳಿಕೆಯ ಪರ್ವತಗಳನ್ನೇ ಸೃಷ್ಟಿಸಿ ಜೀವನದ ಸಂತೋಷವನ್ನು ಕಸಿದುಕೊಳ್ಳುತ್ತವೆ. ಯಾರಾದರೂ ನಿಮಗೆ ತಪ್ಪು ಮಾಡಿದರೆ ಕರ್ಮ ಮತ್ತು ಸಮಯವೇ ಅವರಿಗೆ ಪಾಠ ಕಲಿಸುತ್ತದೆ. ಚಿಂತೆಯ ಬದಲು ಚಿಂತನೆ ಮಾಡಿ ಮತ್ತು ದಾನವನ್ನು ರೂಢಿಸಿಕೊಳ್ಳಿ. ಯಾವಾಗಲೂ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಡಿ. ಇಲ್ಲದಿದ್ದರೆ ಅದು ನಿಮ್ಮ ಶತ್ರುವಾಗಿ ನಿಮ್ಮನ್ನು ಕೆಟ್ಟ ಹಾದಿಯಲ್ಲಿ ನಡೆಸುತ್ತದೆ. ಬುದ್ಧಿಗಿಂತ ಜ್ಞಾನವು ಶ್ರೇಷ್ಠವಾಗಿರಬೇಕು. ಆದ್ದರಿಂದ ಜ್ಞಾನವನ್ನು ಹಂಚಿಕೊಳ್ಳಿ, ಇದರಿಂದ ಇತರರ ಜೀವನವು ಸುಧಾರಿಸುತ್ತದೆ. ಯಾವುದೇ ವ್ಯಕ್ತಿಗೆ ಅವರು ಸ್ವಾವಲಂಬಿಗಳಾಗುವವರೆಗೂ ಅತಿಯಾಗಿ ಸಹಾಯ ಮಾಡಬೇಡಿ. ಫಲದ ಅಪೇಕ್ಷೆಯಿಂದ ಕೆಲಸ ಮಾಡುವವರು ತಮ್ಮ ಕರ್ಮಗಳ ಬಂಧನದಲ್ಲಿ ಸಿಲುಕುತ್ತಾರೆ. ಯಾರೂ ಹುಟ್ಟಿನಿಂದ ಶ್ರೇಷ್ಠರಲ್ಲ, ಬದಲಾಗಿ ತಮ್ಮ ಕಾರ್ಯಗಳಿಂದ ಶ್ರೇಷ್ಠರಾಗುತ್ತಾರೆ. ನಿಮ್ಮ ಮನಸ್ಸಿನಿಂದ ನನ್ನದು, ನಿನ್ನದು, ಸಣ್ಣವನು, ದೊಡ್ಡವನು ಎಂಬ ಭೇದಭಾವವನ್ನು ಅಳಿಸಿಹಾಕಿ. ಆಗ ಪ್ರತಿಯೊಂದು ನಿಮ್ಮದಾಗುತ್ತದೆ ಮತ್ತು ನೀವು ಎಲ್ಲರಿಗೂ ಸೇರಿದವರಾಗುತ್ತೀರಿ. ಫಲದ ಆಸೆ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ತನ್ನ ಜೀವನವನ್ನು ಸುಖಮಯವಾಗಿರಿಸಿಕೊಳ್ಳಬಲ್ಲ. ನಿಮ್ಮ ಇಂದ್ರಿಯಗಳನ್ನು ನೀವು ನಿಯಂತ್ರಿಸುವವರೆಗೆ ಯಾವ ದುಃಖವೂ ನಿಮ್ಮನ್ನು ತೊಂದರೆಗೊಳಿಸುವುದಿಲ್ಲ. ನಾನು ಮಾಡಿದೆ, ಇದು ನನ್ನದು ಎಂಬ ಅಹಂಕಾರವನ್ನು ಬಿಟ್ಟವರಿಗೆ ಮಾತ್ರ ಶಾಂತಿ ಸಿಗುತ್ತದೆ. ಯಾವುದೇ ವಸ್ತು, ಸ್ಥಳ ಅಥವಾ ವ್ಯಕ್ತಿಯ ಮೇಲೆ ಅತಿಯಾದ ವ್ಯಾಮೋಹ ಇಟ್ಟುಕೊಂಡರೆ ಅದು ಒಂದು ದಿನ ದೊಡ್ಡ ದುಃಖಕ್ಕೆ ಕಾರಣವಾಗುತ್ತದೆ. ಕಡಿಮೆ ಸೌಲಭ್ಯಗಳಲ್ಲಿ ಸಂತೋಷವಾಗಿರುವವನು ಮತ್ತು ಹೆಚ್ಚಿನದನ್ನು ನಿರೀಕ್ಷಿಸದವನು ಮಾತ್ರ ಜೀವನದಲ್ಲಿ ತೃಪ್ತಿಯನ್ನು ಕಾಣಬಲ್ಲ. ಗೀತೆಯ 7ನೆಯ ಬೋಧನೆಯು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಕಲಿಸುತ್ತದೆ. ಏಕೆಂದರೆ ಚಂಚಲವಾದ ಮನಸ್ಸು ಕೇವಲ ದುಃಖವನ್ನು ತರುತ್ತದೆ, ಆದರೆ ಶಾಂತವಾದ ಮನಸ್ಸು ಪ್ರೀತಿ ಮತ್ತು ಆನಂದವನ್ನು ನೀಡುತ್ತದೆ. ದುಃಖ ಮತ್ತು ಸುಖಗಳು ಕೇವಲ ಮನಸ್ಸಿನ ಸ್ಥಿತಿಗಳಾಗಿವೆ. 8ನೆಯ ಬೋಧನೆ ಏನೆಂದರೆ ಯಾರಿಗೂ ಅತಿಯಾಗಿ ಅಂಟಿಕೊಳ್ಳಬೇಡಿ. ಧೃತರಾಷ್ಟ್ರನಿಗೆ ಸಿಂಹಾಸನದ ಮೇಲೆ ಅತಿಯಾದ ವ್ಯಾಮೋಹವಿತ್ತು. ಆ ವ್ಯಾಮೋಹವೇ ಇಡೀ ರಾಷ್ಟ್ರದ ನಾಶಕ್ಕೆ ಮತ್ತು ಅಸಂಖ್ಯಾತ ಜನರ ಸಾವಿಗೆ ಕಾರಣವಾಯಿತು. ನೀವು ಕೂಡ ಯಾವುದಕ್ಕಾದರೂ ಅತಿಯಾಗಿ ಅಂಟಿಕೊಂಡರೆ ಅದು ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತದೆ. 9ನೆಯ ಬೋಧನೆಯ ಪ್ರಕಾರ ಆಧ್ಯಾತ್ಮಿಕ ಜ್ಞಾನದಿಂದ ಮಾತ್ರ ಜೀವನದಲ್ಲಿ ಶಾಂತಿ ಸಿಗಲು ಸಾಧ್ಯ. ಜನರು ಹೇಳುವ ಮಾತುಗಳಿಗೆ ನೀವು ಎಷ್ಟು ಗಮನ ಕೊಡುತ್ತೀರೋ ಅಷ್ಟು ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ. ಆದ್ದರಿಂದ ನಿಮ್ಮ ಮೇಲೆ ನಂಬಿಕೆ ಇರಲಿ ಮತ್ತು ನಿಮ್ಮ ಹಾದಿಯನ್ನು ನೀವೇ ನಿರ್ಮಿಸಿಕೊಳ್ಳಿ. ಜೀವನವು ಸೀಮಿತವಾಗಿದೆ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಕಳೆದು ಹೋದ ಕೆಟ್ಟ ಭೂತಕಾಲದ ಬಗ್ಗೆ ಅಳುವ ಬದಲು ಅದರಿಂದ ಪಾಠ ಕಲಿಯಿರಿ ಮತ್ತು ವರ್ತಮಾನವನ್ನು ಸುಧಾರಿಸಿ. ಯಾವುದಕ್ಕೂ ಚಿಂತಿಸಬೇಡಿ, ದೇವರ ಮೇಲೆ ಭರವಸೆ ಇಟ್ಟು ಕೆಲಸ ಮಾಡಿ. ಮುಂದೆ ಏನಾಗುತ್ತದೆ ಎಂಬುದನ್ನು ಭಗವಂತನಿಗೆ ಬಿಡಿ. ನೀವು ಎಷ್ಟು ಶ್ರಮಪಡುತ್ತೀರೋ ಅಷ್ಟು ಸ್ವರ್ಗದ ಹಾದಿ ಸುಲಭವಾಗುತ್ತದೆ. ದೈವಕ್ಕೆ ಶರಣಾಗಿ ಯಾವಾಗಲೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಮತ್ತು ಇತರರಿಗೆ ಸರಿಯಾದ ದಾರಿಯನ್ನು ತೋರಿಸಿ. ಬುದ್ಧಿವಂತ ವ್ಯಕ್ತಿಯು ಎಂದಿಗೂ ಇಂದ್ರಿಯ ಸುಖಗಳಲ್ಲಿ ಮುಳುಗುವುದಿಲ್ಲ. ಏನು ನಡೆದಿದೆಯೋ ಅದು ಒಳ್ಳೆಯದಕ್ಕೆ ನಡೆದಿದೆ, ಏನು ನಡೆಯುತ್ತಿದೆಯೋ ಅದು ಒಳ್ಳೆಯದೇ, ಮತ್ತು ಮುಂದೆ ಏನು ನಡೆಯಲಿದೆಯೋ ಅದು ಕೂಡ ಒಳ್ಳೆಯದೇ ಆಗಿರುತ್ತದೆ. ವೇದ ಪುರಾಣಗಳನ್ನು ಓದುವುದರಲ್ಲಿ ಯಾವುದೇ ಲಾಭವಿಲ್ಲ. ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಅದು ವ್ಯರ್ಥ. ರಾವಣನು ಬುದ್ಧಿವಂತನಾಗಿದ್ದರೂ ಜ್ಞಾನಿಯಾಗಿರಲಿಲ್ಲ. ಅವನ ಅಜ್ಞಾನವೇ ಅವನನ್ನು ಕೋಪಿಷ್ಠನನ್ನಾಗಿ ಮತ್ತು ಅಹಂಕಾರಿಯನ್ನಾಗಿ ಮಾಡಿತು. ಅದೇ ಅವನ ಸಾವಿಗೆ ಕಾರಣವಾಯಿತು. ನಾನು ಎಲ್ಲಾ ಜೀವಿಗಳನ್ನು ಸಮಾನವಾಗಿ ನೋಡುತ್ತೇನೆ. ನನಗೆ ಯಾರೂ ಹೆಚ್ಚು ಅಥವಾ ಕಡಿಮೆ ಪ್ರಿಯರಲ್ಲ. ಕೇವಲ ನಿಮಗೆ ಸೀಮಿತವಾದ ಜ್ಞಾನವು ವ್ಯರ್ಥವಾದುದು. ಸಮಾಜದ ಕಲ್ಯಾಣಕ್ಕೆ ಬಾರದ ಜ್ಞಾನವು ಯಾವುದಕ್ಕೂ ಪ್ರಯೋಜನವಿಲ್ಲ. ಅನಾವಶ್ಯಕವಾಗಿ ಏಕೆ ಚಿಂತಿಸುತ್ತೀರಿ? ಯಾರೂ ನಿಮ್ಮನ್ನು ಕೊಲ್ಲಲು ಸಾಧ್ಯವಿಲ್ಲ, ಏಕೆಂದರೆ ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಇದು ಜೀವನದ ಪರಮಸತ್ಯ. ಮನುಷ್ಯನ ಕರ್ಮಗಳು ಅವನನ್ನು ದೇವರ ಹತ್ತಿರಕ್ಕೆ ಕೊಂಡೊಯ್ಯುತ್ತವೆ ಅಥವಾ ದೂರ ಮಾಡುತ್ತವೆ. ಭೂಮಿಯ ಮೇಲೆ ಪಾಪ ಮತ್ತು ಅಧರ್ಮ ಹೆಚ್ಚಾದಾಗ ನಾನು ಧರ್ಮವನ್ನು ಮರುಸ್ಥಾಪಿಸಲು ಅವತಾರ ತಾಳುತ್ತೇನೆ. ಅಗತ್ಯವಿರುವವರಿಗೆ ನಿಸ್ವಾರ್ಥವಾಗಿ ಮಾಡುವ ದಾನವು ಪುಣ್ಯವನ್ನು ತರುತ್ತದೆ. ಮನಸ್ಸನ್ನು ಗೆದ್ದವನು ಈಗಾಗಲೇ ದೇವರನ್ನು ತಲುಪಿದ್ದಾನೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹವನಿಗೆ ಸುಖ, ದುಃಖ, ಗೌರವ ಅಥವಾ ಅವಮಾನ ಯಾವುದೂ ಬಾಧಿಸುವುದಿಲ್ಲ. ಜ್ಞಾನಿಗಳು ಸತ್ತವರಿಗಾಗಿ ಅಥವಾ ಬದುಕಿರುವವರಿಗಾಗಿ ಶೋಕಿಸುವುದಿಲ್ಲ. ಸಂಸಾರದಲ್ಲಿದ್ದುಕೊಂಡೇ ತನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ಪಾಲಿಸುವುದು ಮತ್ತು ಧರ್ಮದ ಹಾದಿಯಲ್ಲಿ ನಡೆಯುವುದು ಕೂಡ ಒಂದು ದೊಡ್ಡ ತಪಸ್ಸೆ ಆಗಿದೆ.
10ನೆಯ ಬೋಧನೆ ಏನೆಂದರೆ ಇಂದಿನ ಕಾಲದಲ್ಲಿ ಮನುಷ್ಯನೇ ಮನುಷ್ಯನಿಗೆ ಶತ್ರುವಾಗಿದ್ದಾನೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸ್ಪರ್ಧೆ ಮತ್ತು ಅಪರಾಧಗಳು ಹೆಚ್ಚಾಗಿವೆ. ಕಲಿಯುಗದ ಲಕ್ಷಣಗಳ ಪ್ರಕಾರ ಮನುಷ್ಯನೇ ಮನುಷ್ಯನನ್ನು ನುಂಗುವ ಕಾಲ ಬಂದಿದೆ. ಮಾನವೀಯತೆಯು ಎಲ್ಲಿಯೂ ಕಾಣುತ್ತಿಲ್ಲ. ಒಬ್ಬ ಶ್ರೀಮಂತ ವ್ಯಕ್ತಿಯ ಮನೆಗೆ ಒಬ್ಬ ಭಿಕ್ಷುಕ ಬಂದು ಕುಡಿಯಲು ನೀರು ಕೇಳಿದಾಗ ಆ ಶ್ರೀಮಂತನು ಮನೆಯಲ್ಲಿ ಯಾರೂ ಮನುಷ್ಯರಿಲ್ಲ, ಯಾರಾದರೂ ಬಂದ ಮೇಲೆ ನೀರು ಕೊಡುತ್ತೇನೆ ಎಂದನಂತೆ. ಆ ಭಿಕ್ಷುಕ ಹೇಳಿದನು, ನೀವೇ ಮನುಷ್ಯರಾಗಿ ಎಂದು. ಅಂದರೆ ಇಂದಿನ ಕಾಲದಲ್ಲಿ ಯಾರೂ ಮನುಷ್ಯರಾಗಿ ನಡೆದುಕೊಳ್ಳುತ್ತಿಲ್ಲ. ಕೇವಲ ಸ್ವಾರ್ಥಕ್ಕಾಗಿ ಒಬ್ಬರನ್ನೊಬ್ಬರು ಬಳಸಿಕೊಳ್ಳುತ್ತಿದ್ದಾರೆ. ಕಲಿಯುಗವು ಸ್ವಾರ್ಥದ ಯುಗವಾಗಿದೆ. ಗೀತೆಯ ಈ ಪಾಠಗಳನ್ನು ನೆನಪಿಟ್ಟುಕೊಂಡರೆ ನಿಮ್ಮ ಮನಸ್ಸನ್ನು ಯಾರಿಗೂ ನೋಯಿಸಲು ಸಾಧ್ಯವಿಲ್ಲ. 11ನೆಯ ಬೋಧನೆ ಏನೆಂದರೆ ಯಾರ ಮೇಲೂ ಅತಿಯಾಗಿ ಅವಲಂಬಿತರಾಗಬೇಡಿ. ನೀವು ಯಾರಿಗಾದರೂ ಅಡಿಯಾಳಾದ ದಿನವೇ ಅವರು ನಿಮ್ಮನ್ನು ಬಳಸಿಕೊಳ್ಳಲು ಶುರು ಮಾಡುತ್ತಾರೆ. ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಬಲ್ಲಿರಿ ಎಂದು ಅವರಿಗೆ ತಿಳಿದಾಗ ಅವರು ಸುಮ್ಮನಿರುತ್ತಾರೆ. ಅವಲಂಬನೆಯು ಸಾವಿಗಿಂತಲೂ ಭೀಕರವಾದುದು. ನಿಮ್ಮ ಎಲ್ಲಾ ದುಃಖಗಳು ನೀವು ಯಾರನ್ನು ಅತಿಯಾಗಿ ನಂಬುತ್ತೀರೋ ಅವರಿಂದಲೇ ಬರುತ್ತವೆ. ಮನಸ್ಸಿನ ಒಂಟಿತನವನ್ನು ಹೋಗಲಾಡಿಸಲು ಯಾರನ್ನೋ ಆಶ್ರಯಿಸಿದಾಗ ಅವರು ನಿಮ್ಮ ಜೀವನವನ್ನು ನರಕ ಮಾಡಬಹುದು. ನಿಮ್ಮ ಪೋಷಕರನ್ನು ಬಿಟ್ಟು ಬೇರೆ ಯಾರೂ ನಿಮ್ಮ ಸ್ವಾರ್ಥವಿಲ್ಲದೆ ಪ್ರೀತಿಸುವುದಿಲ್ಲ. 12ನೆಯ ಬೋಧನೆಯು ಹೇಳುವಂತೆ ಸೋಲಿನ ಭಯದಿಂದ ಪ್ರಯತ್ನಿಸದವನು ಎಂದಿಗೂ ಗೆಲ್ಲಲಾರ. ಯಶಸ್ಸಿನ ಬೇಗದ ಕೈಗಳು ಅಂದರೆ ಸಕಾರಾತ್ಮಕ ಆಲೋಚನೆ, ಏಕಾಗ್ರತೆ, ಸಮರ್ಪಣಾ ಭಾವ ಮತ್ತು ನಿರಂತರ ಪ್ರಯತ್ನ. ಶ್ರೀಕೃಷ್ಣನು ಹೇಳುತ್ತಾನೆ, ಅರ್ಜುನ, ನಿನಗೆ ಕರ್ಮ ಮಾಡಲು ಮಾತ್ರ ಅಧಿಕಾರವಿದೆ, ಫಲದ ಮೇಲಲ್ಲ. ಆದ್ದರಿಂದ ಫಲದ ಅಪೇಕ್ಷೆಯಿಲ್ಲದೆ ಕೆಲಸ ಮಾಡು. ಕೆಟ್ಟ ಆಲೋಚನೆಗಳನ್ನು ಹೋಗಲಾಡಿಸಲು ಒಳ್ಳೆಯ ಆಲೋಚನೆಗಳನ್ನು ತುಂಬಿಕೊಳ್ಳಿ. ನಮ್ಮ ಸುತ್ತಮುತ್ತಲಿರುವ ಜನರು ಮತ್ತು ಪರಿಸರವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. 13ನೆಯ ಬೋಧನೆ ಏನೆಂದರೆ ಸಂಬಂಧಗಳಲ್ಲಿ ಮರ್ಯಾದೆಯ ಗೆರೆಯನ್ನು ದಾಟಿದರೆ ಅದು ನಾಶಕ್ಕೆ ಕಾರಣವಾಗುತ್ತದೆ. ಸಂಬಂಧವು ಉಳಿಯುವುದು ಪರಸ್ಪರ ಗೌರವದಿಂದ ಮಾತ್ರ. 15ನೆಯ ಬೋಧನೆ ಏನೆಂದರೆ ಮುಖದ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ಚೂರಿ ಹಾಕುವವರಿಂದ ದೂರವಿರಿ. ಅಂತಹವರು ಹಾಲಿನ ಪಾತ್ರೆಯ ಮೇಲೆ ವಿಷವಿದ್ದಂತೆ. 16ನೆಯ ಬೋಧನೆಯ ಪ್ರಕಾರ ನಿಮ್ಮ ಸುಖ ದುಃಖಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ, ಏಕೆಂದರೆ ಜನರು ನಿಮ್ಮ ಸುಖಕ್ಕೆ ಅಸೂಯೆಪಡುತ್ತಾರೆ ಮತ್ತು ನಿಮ್ಮ ನೋವನ್ನು ನೋಡಿ ನಗುತ್ತಾರೆ. 17ನೆಯ ಬೋಧನೆ ಏನೆಂದರೆ ಹೊಸ ಜೀವನವನ್ನು ಆರಂಭಿಸಲು ಹಳೆಯದನ್ನು ಸಂಪೂರ್ಣವಾಗಿ ಅಳಿಸಿಹಾಕಬೇಕು. ಯುದ್ಧವೇಕೆ ನಡೆಯಿತು ಎಂದು ಕುಂತಿ ಕೇಳಿದಾಗ ಅಧರ್ಮವನ್ನು ನಾಶ ಮಾಡಿ ಹೊಸ ಯುಗವನ್ನು ಸೃಷ್ಟಿಸಲು ಹಳೆಯದರ ನಾಶ ಅನಿವಾರ್ಯ ಎಂದು ಕೃಷ್ಣ ಉತ್ತರಿಸಿದನು. 18ನೆಯ ಬೋಧನೆ ಏನೆಂದರೆ ನೀವು ಈ ಪ್ರಪಂಚಕ್ಕೆ ಬಂದಾಗಲೂ ಒಬ್ಬರೇ ಹೋಗುವಾಗಲೂ ಒಬ್ಬರೇ. ಆದ್ದರಿಂದ ಒಂಟಿತನಕ್ಕೆ ಹೆದರಬೇಡಿ. ತಪ್ಪು ಜನರ ಜೊತೆಗಿರುವುದಕ್ಕಿಂತ ಒಬ್ಬಂಟಿಯಾಗಿರುವುದು ಲೇಸು. 20ನೆಯ ಬೋಧನೆ ಏನೆಂದರೆ ನಿಮ್ಮ ಸಂಪತ್ತು ಅಥವಾ ಅಧಿಕಾರದ ಬಗ್ಗೆ ಹೆಮ್ಮೆ ಪಡಬೇಡಿ. ದುರ್ಯೋಧನನ ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಯಿತು. 21ನೆಯ ಬೋಧನೆ ಏನೆಂದರೆ ಸಾವು ಜೀವನದ ಅನಿವಾರ್ಯ ಸತ್ಯ. ಈ ದೇಹವು ಒಂದು ಬಾಡಿಗೆ ಮನೆಯಿದ್ದಂತೆ ನಾವು ಇಲ್ಲಿ ಅತಿಥಿಗಳು ಮಾತ್ರ. ದೇಹವು ನಾಶವಾಗುತ್ತದೆ, ಆದರೆ ಆತ್ಮವು ಶಾಶ್ವತ. 22ನೆಯ ಬೋಧನೆ ಏನೆಂದರೆ ಎಲ್ಲಿ ನಿಮಗೆ ಗೌರವ ಮತ್ತು ಪ್ರೀತಿ ಇಲ್ಲವೋ ಅಲ್ಲಿಗೆ ಎಂದಿಗೂ ಹೋಗಬೇಡಿ. ಕೃಷ್ಣನು ದುರ್ಯೋಧನನ ಆಹ್ವಾನವನ್ನು ನಿರಾಕರಿಸಿದನು, ಏಕೆಂದರೆ ಅಲ್ಲಿ ಪ್ರೀತಿ ಇರಲಿಲ್ಲ, ಕೇವಲ ಸ್ವಾರ್ಥವಿತ್ತು. 23ನೆಯ ಬೋಧನೆಯಂತೆ ಮೂರ್ಖರಿಗೆ ಜ್ಞಾನವನ್ನು ನೀಡಬೇಡಿ, ಅದು ಅವರ ಅಹಂಕಾರವನ್ನು ಕೆರಳಿಸುತ್ತದೆ. ವರ್ತಮಾನದಲ್ಲಿ ಸಂತೋಷವಾಗಿ ಬದುಕುವುದು ಜೀವನದ ಗುರಿಯಾಗಿರಲಿ. ದಾನ ಮಾಡಲು ಸಿಗುವ ಅವಕಾಶವನ್ನು ಎಂದಿಗೂ ಕೈಬಿಡಬೇಡಿ. 24ನೆಯ ಬೋಧನೆಯಂತೆ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೆಟ್ಟವರ ಸಹವಾಸ ಮಾಡಿದರೆ ನಿಮಗೂ ಶಿಕ್ಷೆ ಖಂಡಿತ. ಭೀಷ್ಮ ಮತ್ತು ದ್ರೋಣಾಚಾರ್ಯರು ಶ್ರೇಷ್ಠರಾಗಿದ್ದರೂ ಅಧರ್ಮದ ಪರವಾಗಿ ನಿಂತಿದ್ದಕ್ಕೆ ಸಾವು ನೋವುಗಳನ್ನು ಅನುಭವಿಸಬೇಕಾಯಿತು. 25ನೆಯ ಬೋಧನೆ ಏನೆಂದರೆ ಮೋಸ ಮಾಡುವವರಿಗೆ ಅಂತ್ಯವು ಕೆಟ್ಟದಾಗಿರುತ್ತದೆ. ಶಕುನಿ ಮತ್ತು ದುರ್ಯೋಧನ ಮಾಡಿದ ಮೋಸವೇ ಅವರಿಗೆ ಮೃತ್ಯುವಾಗಿ ಬಂದಿತು. ಕರ್ಮವು ಎಲ್ಲರ ಮುಖವನ್ನು ನೆನಪಿಟ್ಟುಕೊಂಡಿರುತ್ತದೆ. 26ನೆಯ ಬೋಧನೆಯಂತೆ ಸಂಕಷ್ಟ ಬಂದಾಗ ಧೈರ್ಯ ಕಳೆದುಕೊಳ್ಳಬೇಡಿ, ತಾಳ್ಮೆ ಇರಲಿ. ಒಬ್ಬ ಗುರುವು ರಾಜನಿಗೆ ನೀಡಿದ ತಾಯಿತದ ಒಳಗೆ ಈ ಸಮಯವು ಕಳೆದು ಹೋಗುತ್ತದೆ ಎಂಬ ಮಂತ್ರವಿತ್ತು. ಅಂದರೆ ಯಾವುದೇ ಕಷ್ಟವೂ ಶಾಶ್ವತವಲ್ಲ. 27ನೆಯ ಬೋಧನೆ ಏನೆಂದರೆ ಈ ಕಾಲದಲ್ಲಿ ಅತಿಯಾಗಿ ಒಳ್ಳೆಯವರಾಗಬೇಡಿ. ಪಾಂಡವರು ಅತಿಯಾಗಿ ಒಳ್ಳೆಯವರಾಗಿದ್ದಕ್ಕೆ ರಾಜ್ಯವನ್ನು ಕಳೆದುಕೊಂಡು ವನವಾಸ ಮಾಡಬೇಕಾಯಿತು. ಜಗತ್ತು ಒಳ್ಳೆಯವರನ್ನು ಗೌರವಿಸುವುದಕ್ಕಿಂತ ಹೆಚ್ಚಾಗಿ ಬಳಸಿಕೊಳ್ಳುತ್ತದೆ. 28ನೆಯ ಬೋಧನೆ ಏನೆಂದರೆ ಹಳೆಯದನ್ನು ಮರೆತುಬಿಡಿ. ಭೂತಕಾಲದ ನೋವಿನಲ್ಲಿ ಬದುಕಿದರೆ ಇಂದಿನ ಸುಖ ಸಿಗುವುದಿಲ್ಲ. ನಾಳೆಯ ಚಿಂತೆಯು ಇಂದಿನ ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ನಾನು ಭಕ್ತಿಯ ಹಸಿದವನು, ಪ್ರೀತಿಯಿಂದ ಎಲೆ ಅಥವಾ ಹೂವು ನೀಡಿದರೂ ಸ್ವೀಕರಿಸುತ್ತೇನೆ. ನಿಸ್ವಾರ್ಥ ಸೇವೆಯೇ ನನ್ನ ಪೂಜೆ. 29ನೆಯ ಬೋಧನೆ ಏನೆಂದರೆ ನಿಮ್ಮನ್ನು ಪದೇ ಪದೇ ನೋಯಿಸುವವರನ್ನು ಕ್ಷಮಿಸಬೇಡಿ. ಕ್ಷಮೆಗೂ ಒಂದು ಮಿತಿ ಇರಲಿ. ಮೋಸ ಮಾಡಿದವರನ್ನು ಮತ್ತೆ ನಂಬುವುದು ಮೂರ್ಖತನ. ಕೊನೆಯದಾಗಿ ನಿಮ್ಮ ಹೃದಯವನ್ನು ದೈವಕ್ಕೆ ಅರ್ಪಿಸಿ. ಆಗ ಜಗತ್ತಿನ ಯಾವುದೇ ವ್ಯಕ್ತಿ ನಿಮ್ಮನ್ನು ನೋಯಿಸಲು ಸಾಧ್ಯವಿಲ್ಲ. ಜನರು ಸ್ವಾರ್ಥಕ್ಕಾಗಿ ನಿಮ್ಮನ್ನು ಪ್ರೀತಿಸುತ್ತಾರೆ. ಕೆಲಸ ಮುಗಿದ ಮೇಲೆ ಅವರ ಮಾತು ಬದಲಾಗುತ್ತದೆ. ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಸಂಬಂಧಿಕರೇ ಅಸೂಯೆಪಡಬಹುದು.
ಆದ್ದರಿಂದ ನಿಮ್ಮ ಹಾದಿಯಲ್ಲಿ ಜಾಗರೂಕರಾಗಿರಿ ಮತ್ತು ಶ್ರೀಕೃಷ್ಣನ ಈ ಮಾತುಗಳನ್ನು ಜೀವನದ ಉಸಿರಾಗಿಸಿಕೊಳ್ಳಿ. ಆತ್ಮೀಯರೇ, ಭಗವಾನ್ ಶ್ರೀಕೃಷ್ಣನ ಈ ದಿವ್ಯ ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಬೆಳಕು ಮೂಡಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ. ಈ ಜ್ಞಾನವನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಗೀತಾಸಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸದಾ ಧರ್ಮದ ಹಾದಿಯಲ್ಲಿ ನಡೆಯಿರಿ. ಭಗವಂತ ನಿಮ್ಮೊಂದಿಗಿದ್ದಾನೆ. ಧನ್ಯವಾದಗಳು. ಜೈ ಶ್ರೀ ರಾಧೇಕೃಷ್ಣ.